ಮಾಡಿಸಿ ಒಳಗಡೆ ಕರ್ಕೊಂಬನ್ನಿ ಪೂಜೆಗೆ. ಹಾಂ. ಕೊಟ್ಟೋಯ್ತು, ನಾಶ ಸರ್ವನಾಶ ಆಗೋಯ್ತು. ಚಂದ್ರಿ, ಯಾರಿಗೇನಾಯ್ತೆ? ಯಾರು ಸರ್ವನಾಶ ಆದ್ರು? ಅಯ್ಯೋ, ಏನ್ ಚಿಕ್ಕಮ್ಮ ಅವ್ರೆ ನೀವೇ ಕೇಳ್ತೀರಿ ಮತ್ತೆ ಯಾರಿಗೇನಾಯ್ತು ಅಂತ? ಏನಾಗೋದು ಮುಂದೆ ಆಗೋದಿದ್ರು ನಿಮಗೆ ಈ ಮನೆನಾಗ ಆಗೋದು. ಚಿಕ್ಕಮ್ಮ ಅವ್ರೆ ನಿಜವಾಗ್ಲೂ ಹೇಳ್ತೀನಿ, ಯಾರು ಏನಾರು ಆಗ್ಬಿಟ್ರು ನಾ ತಲೆ ಕೆಡಿಸ್ಕೊಳಕ್ಕಿಲ್ಲ. ಆದ್ರೆ ನಿಮಗೇನಾರು ಆಯ್ತದೆ ಅಂದ್ರೆ ನನ್ನ ಕೆಲಸ ಇಸ್ಕೊಳಕ್ಕಾಗಕ್ಕಿಲ್ಲ. ಈ ಚಂದ್ರಿ, ನೀನು ಈ ಥರ ಎಲ್ಲ ಮಾತಾಡಿದ್ರೆ ನಂಗೇನೇ ಅರ್ಥ ಆಗಬೇಕು. ಅದೇನು ಅಂತ ಬಿಡಿಸಿ ಹೇಳು. ಹೇಳ್ತೀನಿ. ಅಲ್ಲ ಚಿಕ್ಕಮ್ಮವ್ರೆ, ದೊಡ್ಡಮ್ಮವ್ರು ಯಾಕೆ ಹೆಂಗ್ ಮಾಡ್ತಾರೆ ಅಂತ? ಒಂದ್ ಕಣ್ಣು ಸುಣ್ಣ, ಇನ್ನೊಂದು ಕಣ್ಣು ಬೆಣ್ಣೆ. ಅಲ್ಲ ಶ್ರೀಕಾಂತಪ್ಪನಿಗೆ ಅದೇನೋ ಗಂಡ ಅಂತ ಇತ್ತು ಅಂತ ಅದು ಯಾರೋ ಜ್ಯೋತಿಸಿ ಹೇಳ್ದ ಅಂದ್ಬಿಟ್ಟು ಹೆಂಗೆ ಬಿಲೆ 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 ಅಂತ ಒದ್ದಾಡ್ಬಿಟ್ರು. ಈಗಿನ ಕಾಲದಾಗೆ ದುಡಿಯಾಕೆ ಅಂತ ಓದ್ತಾರೆ ಓದ್ ಗಂಡ್ಸು, ರಾತ್ರಿ ಮನೆಗೆ ಬರ್ತಾನೆ ಅನ್ನೋದೇ ಗ್ಯಾರಂಟಿ ಇಲ್ಲ. ಆಯ್ತು ಹಂಗೆ ನೋಡಬೇಡಿ ನೀವು. ಈಗಿನ ಕಾಲನೇ ಹಂಗೆ ಆಗೋಗ್ಬಿಟ್ಟದೆ ಅಂತೀನಿ. ದರ್ರ ಬುರ್ರ ಗಾಡಿ ಓಡಾಡ್ತವೆ. ಹಂಗೇನಾರ ಸಾವು ಬಂದರೆ ತಪ್ಪಿಸ್ಕೊಳಕ್ಕಾದ್ದೆ ಹೇಳಿ ನೀವು. ಈ ಚಂದ್ರಿ, ಹಾಗೆಲ್ಲ ಮಾತಾಡಬೇಡ. ಶ್ರೀಕಾಂತ್ ತುಂಬ ಒಳ್ಳೆಯವರು. ಅವ್ರಿಗೇನೂ ಆಗಬಾರ್ದು. ಅವ್ರು ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಲಿ ಕಣವ, ಯಾರು ಬೇಡ ಅಂತಾರೆ? ಅಲ್ಲ ಯಾರೋ ಕುಡಿ ಹೇಳೋದು ಬಂದ್ಬಿಟ್ಟು ಈಗ ತಲೆ ಕೆಡಿಸ್ಕೊಳ್ಳೋದೆ. ಈಸಿ ಐದಾರ ದೊಡ್ಡ ಯಜಮಾನ್ರು ಗೊತ್ತಾಗೋಗ್ಬಿಟ್ಟು ಅಂದ್ರೆ ಆಟಯ್ಯ ಪೂಜೆ ಪುರಸ್ಕಾರ ಅವನ್ನ ಅಂತ ಶುರು ಹಚ್ಕೊಂಡ್ಬಿಡ್ತಾರೆ. ಮಾಡ್ಕೊಳ್ಳಿ ಬಿಡೆ, ಇದು ನಿನ್ ಗಂಟೆಗೆ ಹೋಗ್ಬೇಕು. ಅಯ್ಯೋ ಚಿಕ್ಕಮ್ಮ ಅವರೇ, ಏಳು ಮಾಡಿಸಿ ದೊಡ್ಡರು ಅಂದ್ರೆ ನೀವೇ. ಪೂಜೆ ಹವನ ಹೋಮ ಎಲ್ಲ ಮಾಡಿಸ್ಲಿ, ಗಂಡಾಂತ್ರನೂ ಕಳೀಲಿ, ಯಾರು ಬೇಡ ಅಂತಾರೆ? ಆದ್ರೆ ದೊಡ್ಡಮ್ಮವರು ಅಷ್ಟಕ್ಕೆ ಸುಮ್ಮನಾಗ್ದೆ ಪಾಪ ಗಂಡ ಹೆಂಡ್ರು ಇಬ್ಬರನ್ನು ಮಂದಿಯವ್ರಿಗೆ ಕರ್ಕೊಂಡೋಗಿ ಗಂಡ್ ಮಗನೇ ಆಗ್ಬೇಕು ಅಂತ ಉಳ್ ಸೇವೆ ಮಾಡಿಸ್ಬಿಡ್ತೀನಿ ಅಂತ ಕೂತವ್ರೆ. ಇದಕ್ಕೇನಂತೀರಿ ನೀವು? ಯಾಕೆ ಚಿಕ್ಕಮ್ಮವ್ರೆ, ಗಂಡ್ ಮಗ ಆಗ್ಬೇಕು ಅಂದ್ರೆ ಅವ್ರೊಬ್ಬರಿಗೆ ಆಗ್ಬೇಕೆ? ನಿಮ್ಗಾಗೋದ್ ಬೇಡವೆ? ಪೂಜೆ ಮಾಡಿಸಿದ್ರೆ ಶ್ರೀಕಾಂತ್ ಅಪ್ಪರ ಹೆಸರಲ್ಲೇ ಯಾಕೆ ಮಾಡಿಸ್ಬೇಕು? ಜಗದೀಶ್ ಅಪ್ಪವ್ರ ಹೆಸರಲ್ಲೂ ಮಾಡಿಸ್ಬೋದಲ್ಲ. ಹೌದು ಚಂದ್ರಿ, ನೀನು ಹೇಳಿದ ನಿಜಾನೇ. ಅತ್ತೆ ಹೀಗೆ ಮಾಡಬಾರ್ದಾಗಿತ್ತು. ಶ್ರಾವಣಿ ಏನಾದರೂ ಗಂಡು ಮಗುಗೆ ಜನ್ಮ ಕೊಟ್ಟರೆ ಇಡೀ ಆಸ್ತಿಗೆ ಅವನು ವಾರಸ್ದಾರ ಆಗ್ತಾನೆ. ಶ್ರಾವಣಿ ತಲೆ ಮೇಲೆ ಕೋಡ್ ಬರುತ್ತೆ. ಆಮೇಲೆ ಈ ಮನೇಲಿ ಎಲ್ಲರೂ ಎರಡು ಹೆಣ್ಮಕ್ಳಿಗೆ ಜನ್ಮ ಕೊಟ್ಟೋಳು ಅಂತ ನನ್ನನ್ನು ಕಡೆಗಾಣಿಸ್ಬಿಡ್ತಾರೆ. ಅದಕ್ಕೆ ನಾ ಹೇಳಿದ್ದು ನಿಮಗೆ. ಅಲ್ಲ ದೊಡ್ಡಮ್ಮ, ಈಗ ಆ ವಿಷಯ ಬಿಡು. ಮುಂದೆ ನಾನೇನು ಮಾಡಬೇಕು ಅಂತ ಹೇಳು. ಹೇಳಕ್ಕಿಲ್ಲ, ಮಾಡಿ ತೋರಿಸ್ತೀನಿ. ಚಂದ್ರಿ, ಅದೇನು ಅಂತ ನನಗೆ ಹೇಳು, ಪರವಾಗಿಲ್ಲ. ಅವಸರ ಪಟ್ಕೋಬೇಡಿ, ನಂಗೆ ಗೊತ್ತದೆ ಏನು ಮಾಡಬೇಕು ಅಂತ ಮಾಡ್ತೀನಿ ಬಿಡಿ. ಚಿಕ್ಕಮ್ಮವ್ರೆ, ಹೊಸಿ ಏನೋ ಕೆಲಸ ಅದೇ ಹೋಗ್ಬಿಟ್ಟು ಬರ್ತೀನಿ ಬಿಡಿ ನಾನು. ಅಲ್ಲ ಚಂದ್ರಿ, ಬರ್ತೀನಿ.
ಕಾಕುಲ್. ನೋಡಿದ್ರೆ ಅಮ್ಮನವ್ರೆ, ಬಲಗಡೆಯಿಂದ ಪ್ರಸಾದ ಬಿದ್ದಿದೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಿಮ್ಮ ಸೊಸೆ ತಡವಾಗಿ ಬಂದ್ರೂ ಭಕ್ತಿಯಿಂದ ಪೂಜೆ ಮಾಡಿದ್ದಾಳೆ. ಏನೇ ಹಾಗೆ ನೋಡ್ತಾ ಇದೀಯಾ? ನಿನಗೋಸ್ಕರ ನಿನ್ನ ಹೆಂಡ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ದಾಳೆ. ನಿನಗೂ ಒಳ್ಳೇದಾಗತ್ತೆ. ದೇವ್ರಿಗೆ ಹರಿಸ್ಕೊಳ್ಳಿ. ಮುಂದಿನ ವರ್ಷ ಇದೇ ಇದಕ್ಕೆ ನಿಮಗೆ ಗಂಡು ಮಗು ಆಗತ್ತೆ. ಹಣೆಗಿಡೋದು. ಇಡಿ ಇಡಿ, ಪರವಾಗಿಲ್ಲ, ಇಡಿ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ತಗೊಳ್ಳಿ. ಸದ್ಯ ಮನೇಲಿ ಯಾರಿಲ್ಲ. ನನಗೆ ಬೇಕಾಗಿರೋ ಬಟ್ಟೆ ಒಡವೆಗಳನ್ನೆಲ್ಲ ಎತ್ಕೊಂಡು ಹೋಗ್ಬೋದು. ನೀವೆಲ್ಲ ಇಲ್ಲದೆ ಎಷ್ಟು ಬಣ ಬಣ ಅಂತ ಇತ್ತು ಗೊತ್ತಾ? ಸದ್ಯ ನಾನು ಇದನ್ನೆಲ್ಲ ಯಾವಾಗ ತಗೋತೀನೋ ಅನ್ಸ್ಬಿಟ್ಟಿತ್ತು. ಇಷ್ಟು ತಗೊಂಡ್ಬಿಡೋಣ. ನೀನಾ? ಸದ್ಯ. ಇದೇನಿದು ಕೈಯಲ್ಲಿ ಪೂಜೆ ತಟ್ಟೆ? ಅಂದರೆ ನೀವು ದೇವಸ್ಥಾನಕ್ಕೆ ಬರೋಂಗಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನೇ ಹೋಗಿ. ಸರಿ ಸರಿ, ಜಾಗ ಬಿಡು, ನಾ ಹೋಗಬೇಕು. ಅಮ್ಮೋರೆ, ಇದು ನಿಮ್ಮ ಕೋಣೆ, ನೀವಿಲ್ಲಿರಬೇಕು. ನಾನೇ ಹೋಗ್ತೀನಿ. ನಿಂಗೇನು ಹುಚ್ಚಿಗೆ ಹಿಡ್ದಿದ್ಯಾ? ನಾನು ಜಾಸ್ತಿ ಹೊತ್ತು ಇಲ್ಲಿರೋದಕ್ಕಾಗೋಲ್ಲ. ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗಬೇಕು. ನೋಡಿ ಚಿಕ್ಕಮ್ಮವ್ರೆ, ಇವತ್ತು ದೇವಸ್ಥಾನದಾಗೆ ನಿಮ್ಮ ಹೆಸರಿನಾಗೇ ಪೂಜೆ ಮಾಡಿಸವ್ರೆ. ಇನ್ಮ್ಯಾಕೆಲ್ಲ ಒಳ್ಳೇದಾಯ್ತದೆ ಅಂತ ಅರ್ಚಕರು ಹೇಳೋರೆ. ಇನ್ಮ್ಯಾಕೆ ನೀವು ಚಿಕ್ಕ ಯಜಮಾನ್ರ ಜೊತೆಯಾಗೆ ಇರ್ಬೋದು. ಅಯ್ಯೋ ಮಲ್ಲಿ, ನಿಮ್ಗೇನಾದರೂ ತಲೆಗಿಲೆ ಕೆಟ್ಟಿದ್ಯಾ? ಮಾವನವ್ರು ಏನು ಹೇಳಿದ್ದಾರೆ ಅಂತ ನಿನಗೆ ಗೊತ್ತು ತಾನೆ? ನಾನು ಕೊಟ್ಟಿಗೆಲೇ ಇರಬೇಕು. ನಾನೇನಾದರೂ ಇಲ್ಲಿಗೆ ಬಂದಿರೋದು ಅವ್ರಿಗೆ ಗೊತ್ತಾದರೆ ಅಷ್ಟೇ, ನನ್ನ ಮೇಲೆ ತುಂಬ ಕೋಪ ಮಾಡ್ಕೋತಾರೆ. ಅಮ್ಮೋರೆ, ನೀವು ಇವನು ಚಿಂತೆ ಮಾಡ್ಕೋಬೇಡಿ. ಯಜಮಾನ್ರು
ಹಂಗೆಲ್ಲ ಸುಮ್ಕೆ ಕೋಪ ಮಾಡ್ಕೊಳಕ್ಕಿಲ್ಲ. ಹಂಗೂ ಅವ್ರೇನಾದ್ರು ಕೋಪ ಮಾಡ್ಕೊಂಡ್ರೆ ನಾ ಅವ್ರಿಗೆ ಹೇಳ್ತೀನಿ. ಗಂಡ ಹೆಂಡ್ರನ್ಮ್ಯಾಕೆ ಯಾವಾಗಲೂ ಖುಷಿಯಾಗೇ ಇರಬೇಕು. ನೀವಿಬ್ರು ಒಬ್ರಿಗೊಬ್ರು ಅದೇಟ್ ವಿರೋಧಿ ಮಾಡ್ತೀರಾ, ನಾನು ಅದನ್ನು ಕಿತ್ಕೊಳ್ಳೋಕ್ಕಿಲ್ಲ ಅಮ್ಮೋರೆ. ನಿಮ್ಮಿಬ್ರ ಮಧ್ಯ ಯಾವತ್ತೂ ನಾನು ಬರೋಕ್ಕಿಲ್ಲ. ಮಗು ಎತ್ಕೊಡೋದು ನನ್ನ ಕೆಲಸನೇ ಆಗಿರ್ಬೋದು, ನಿಮ್ಮಿಬ್ರನ್ನ ದೂರ ಮಾಡೋದಲ್ಲ. ನಿಮ್ಮ ಸಂತೋಷನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಅದು ಯಾವತ್ತೂ ಹಾಳಾಗಬಾರ್ದು ಅಮ್ಮೋರೆ. ಮಲ್ಲಿ, ಪ್ರೀತಿ ಸಂತೋಷ ನೋಡು, ನೀನು ಏನು ಮಾತಾಡ್ತಿದ್ಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಅಮ್ಮೋರೆ, ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಚಿಕ್ಕ ಯಜಮಾನ್ರು ಇದುವರೆಗೂ ನನ್ನ ಮೊಟ್ಟೆ ಇಲ್ಲ. ಏನು? ಇಲ್ಲಿ ತನಕ ಮುಟ್ಟೆ ಇಲ್ವಾ? ನಿನ್ ಕೆಲಸ ಏನು? ಈ ಮನೆಗೆ ಒಂದ್ ಮಗುನ ಹೆತ್ಕೊಡೋದು ಅಲ್ವಾ? ಒಬ್ಬ ಮನೆ ಕೆಲ್ಸದವಳು ಮನೆ ಕೆಲ್ಸನೆಲ್ಲ ಹೇಗ್ ಮಾಡ್ತಾಳೋ ಹಾಗೆ ಮಗುನ್ ಹೆತ್ಕೊಡೋದು ನಿನ್ ಕೆಲ್ಸ. ಅದನ್ ಮಾಡು. ಅದನ್ ಬಿಟ್ಟು ನನಗೆ ಉಪದೇಶ ಮಾಡೋದಕ್ಕೆ ಬರ್ತಾಳೆ. ಹೇಳಿದ ಕೆಲಸನ ಮಾಡೋದಕ್ಕಾಗದೆ ಲೋಕ ಕಲ್ಯಾಣದ ಮಾತುಗಳನ್ನ ಆಡ್ತಾಳೆ. ಆದರೆ ಅಮ್ಮವ್ರೆ, ಚಿಕ್ಕ ಯಜಮಾನ್ರು ನನ್ನ ಜೊತೆ ಆಗಿದ್ರೆ ನಿಮಗೆ ಬೇಜಾರಾಯ್ತದೆ ಅಂತ. ಅಯ್ಯೋ ಮಲ್ಲಿ, ನಾನು ನನ್ನ ರೂಮಲ್ಲಿ ಇಲ್ವಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ನೋಡು, ನಿನಗೆ ವಯಸ್ಸಿರೋ ಕೆಲಸನ ಎಲ್ಲಿವರೆಗೂ ನೀನು ಮಾಡೋದಕ್ಕಾಗಲ್ವೋ ಅಲ್ಲಿವರೆಗೂ ನಾನು ನನ್ನ ರೂಮಲ್ಲಿ ಇರೋಕ್ಕಾಗಲ್ಲ. ಅದಕ್ಕೆ ನಾನು ನಿನ್ನನ್ನು ಅಷ್ಟು ಕೇಳ್ಕೊತಾ ಇರೋದು. ಪ್ಲೀಸ್ ಆ ಕೆಲಸನ ಬೇಗ ಮಾಡಿ ಮುಗಿಸು. ಎಷ್ಟು ಸಲ ಹೇಳ್ಬೇಕು ನಿಂಗೆ? ಅಮ್ಮವ್ರೆ, ಹಂಗಾರೆ ನೀವು ಚಿಕ್ಕ ಯಜಮಾನ್ರನ್ನ ನೀವು ಯಾವತ್ತೂ ತಡೆದೇ ಇಲ್ವಾ? ಅಯ್ಯೋ, ನಾನು ಯಾಕೆ ತಡೀಲಿ? ಆದಷ್ಟು ಬೇಗ ಈ ಕೆಲಸನ ಮಾಡು ಅಂತ ನಾನೇ ಅವನಿಗೆ ಹೇಳಿದ್ದೀನಿ. ಅವನಿಗೆ ಅದೇನಾಗಿದೆಯೋ ಏನೋ, ಮಾವ ಹೇಳಿದ ಕೆಲಸನ ಅವನು ಇನ್ನೂ ಮಾಡಿಲ್ಲ. ಅವತ್ತು ನನ್ನ ಕರ್ಕೊಂಡು ಹೋಗಿದ್ನಲ್ಲ, ನೆಮ್ಮದಿ, ನಮ್ದೇ ಆದ ಪ್ರಪಂಚ, ಅದು ಇದು ಅಂತ ಹುಚ್ಚುಚ್ಚಾಗಿ ಏನೇನೋ ಹೇಳ್ತಾ ಇದ್ದ. ಅಲ್ಲ ಮಲ್ಲಿ, ಅವನಿಗಂತೂ ಬುದ್ಧಿ ಇಲ್ಲ. ನಿಮ್ಗಾದ್ರೂ ಗೊತ್ತಾಗೋದು ಬೇಡವಾ? ಹೌದು, ನೀನ್ ಯಾಕೆ ಇನ್ನೂ ಅವನನ್ನು ಸೇರ್ತಾ ಇಲ್ಲ? ಅದು ನಿನ್ ಕೆಲಸ ತಾನೆ? ಹೌದು ಅಲ್ವೋ? ಅರೆ, ಅದ್ಯಾಕೆ ಹಾಕಿ ಕಣ್ಕಂಡ್ ಬಿಟ್ಕೊಂಡು ನೋಡ್ತಿದ್ಯಾ? ಹೇಳು. ಬಿಡು ಮಲ್ಲಿ, ಬಿಡು ಮಲ್ಲಿ. ನೀನಲ್ದೆ ಬೇರೆ ಯಾವ ಹೆಣ್ಮಕ್ಳನ್ನು ನಾನು ಮುಟ್ಟಬಾರ್ದು. ಮುಟ್ಟಿದ್ರೆ ನನ್ನ ಶ್ರಾವಣಿ ಪ್ರೀತಿಗೆ ಮೋಸ ಮಾಡ್ದಾಗತ್ತೆ. ಅಂಥದ್ರಲ್ಲಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಲ್ಲಿ, ನನ್ನ ಕ್ಷಮಿಸ್ಬಿಡು. ನೋಡು ಶ್ರೀ, ಇವಳು ಏನು ಹೇಳ್ತಿದ್ದಾಳೆ ಗೊತ್ತಾ? ನಾನು ನಿನ್ನ ಜೊತೆಲೇ ಇರ್ಬೇಕಂತೆ. ನಾನು ನಿನ್ನ ಜೊತೆಲಿದ್ರೆ ನನಗೇನು ತೊಂದರೆ ಆಗತ್ತೆ ಅಂತ ಇವಳಿಗೇನು ಗೊತ್ತು? ನೋಡಿ, ನಾನು ನಿಮ್ಮಿಬ್ರಿಗೂ ಹೇಳೋದು ಒಂದೇ, ಮಾವಯ್ಯ ಹೇಳಿದ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸಿ. ಸರಿನಾ? ಸರಿ, ಆಗಿದ್ರೆ ನಾನು ಹೊರಡ್ತೀನಿ. ನಾನೇನಾದರೂ ಕೊಟ್ಟಿಗೆಲಿ ಇಲ್ಲ ಅಂದರೆ ಅವರೆಲ್ಲ ನನ್ನ ಇಲ್ಲಿಗೆ ಹುಡ್ಕೊಂಬಂದ್ಬಿಡ್ತಾರೆ. ಬರಲಾ? ಅಮ್ಮೋರೆ, ಪ್ರಸಾದ ತಕೊಳ್ಳಿ. ಹಂಗೆ ಚಿಕ್ಕ ಯಜಮಾನ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಅಂತ ದೊಡ್ಡಮ್ಮವ್ರು ಹೇಳ್ಕೊಳ್ಸವ್ರೆ. ಮಲ್ಲಿ, ನನ್ನ ಕೈಲಿ ಇಷ್ಟು ಸೀರೆಗಳಿದೆ, ನಾನು ಹೇಗೆ ಮಾಡಲಿ? ಒಂದು ಕೆಲಸ ಮಾಡು, ನನ್ನ ಪರವಾಗಿ ನೀನೇ ಮಾಡಿಬಿಡು. ಸನಿ ರೇ ಸನಿ ರೇ ಸನಿ ಧನಿ ರೇ ಗ ಗ ರೇ ಸನಿ ರೇ ಸನಿ ಧನಿ ರೇ ಗ ಮಾ 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 ಗ ಗ
ಗಗರೆ ಗಗ ಗಗರೆ ಗಗ ಗರೆ ಗಗ ಗರೆ ಸನಿ ರೇ ಸನಿ ಧನಿ ರೇ ಗ ಮ ಗ ಮ ಮ ಗ ಮ ಗ ಮ ಗ ಮ ಗ ದ ಪ ದ ಪ ಮ ಮ ಗ ಮ ಗರೆ ಗರೆ ಸ ನಿ ರೇ ಗ ಮ ಪ ಪ ಪ ಪ ಮ ದ ಪ ಮ ಗ ಮ ದ ನಿ 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 ದ ನಿ ನಿ ದ ಪ ಮ ದ ಪ ಮ ಗರೆ ಗ ಮ ದ ನಿ ಶ್ರೀ ಬರ್ಲಾ ಪ ಮ ದ ಪ ಮ ದ ಪ ಮ ಗರೆ ಗ ಮ ದ ನಿ ಪ ಮ ದ ಪ ಮ ದ ಪ ಮ ಗರೆ ಗ ಮ ದ ನಿ ದ ದ ಸ ಪ ಮ ದ ಪ ಮ ದ ಪ ಮ ಗರೆ ಗ ಮ ದ ನಿ 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 ದ ಪ ಪ ಮ ದ ಪ ಮ ದ ಪ ಮ ಗರೆ ಗ ದ ಪ ಮ ಗರೆ ಗ ಮ ದ ನಿ ದ ನಿ ದ ನಿ ನಿ ದ ಪ ಮ ದ ಪ ಮ ಗರೆ ಗ ಮ ದ ನಿ ದ ದ ದ ದ ಸ ದ